ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಟಾಪಿಕ್ ಬಂದು ಕನ್ನಡದಲ್ಲಿ ಗದ್ಯ ಪಾಠ. ಬೆಳಗಿನ ತಾಣ ಜೈಪುರ. ಇದನ್ನು ಬೆಳೆದವರು ಶಿವರಾಮ್ ಕಾರಂತ್. ಸಂಜೆ ಮನೆಗೆ ಹೊರಟೆವು. ಆಗ ಗೋಧಳಿಯ ಸಮಯ. ಟಾಂಗ ಕುದುರೆ ಮೆಲ್ಲಗೆ ನಮ್ಮ ಮಾನವೀಯ ಹೊರೆಯನ್ನು ಎಳೆದುಕೊಂಡು ಸಾಗುತ್ತಿತ್ತು. ಸರಿ ಆಯ್ತು, ಎಲ್ಲವನ್ನು ನೋಡಿ ಮನೆಗೆ ರಾತ್ರಿ ಹೊತ್ತಾಯ್ತು. ರಾತ್ರಿ ಹೊತ್ತ ಎಲ್ಲರೂ ಮನೆಗೆ ಹೋದರು. ನಾವು ನಾಳೆ ಆ ಕುದುರೆಗಳನ್ನು ಹೋಗಲು ಇಲ್ಲಿಂದ ಹೊಲಗಳು ಇದ್ದವು. ಇಲ್ಲಿಂದ ಇಲ್ಲಿ ಹಾಗೆ ಎಲ್ಲ ಓದ್ತಾ ಹೊಂಟರು. ಅಲ್ಲಿ ಜಗ್ಗಿ ಹೊಲಗಳು ಇದ್ದವು. ಕಾಕಿಗಳಿಗಿಂತ ಅಗ್ಗವಾಗಿ ಕಾಣಿಸುವ ನವಿಲಿನ ಹಿಂಡು ನಿಜ. ನವಿಲುಗಳು ರಾಜ್ಯದಲ್ಲಿ ಬಣ್ಣದ ಕಣ್ಣು ಸುತ್ತಲು ಗಜಪುಟನಾದ ಸ್ತ್ರೀಯರಿಗೆ ಬೇರೆ ಪ್ರೇರಣೆ ಬೇಕಿಲ್ಲ. ಅಲ್ಲಿ ಕೋಳಿ ಕಾಕಿಗಳಿಗಿಂತ ಜಗ್ಗಿ ನವಿಲೆ ಇರುತ್ತಿದ್ದವು. ಹಿಂಡು ನಿಜ. ಅಲ್ಲಿ ನವಿಲುಗಳು, ಇಲ್ಲಿ ಬರೀ ಕೋಳಿ ಕಾಯಿಗಳು ಇರುತ್ತವೆ. ಅಲ್ಲಿ ನವಿಲುಗಳ ಹಿಂಡು ಜಾಸ್ತಿಯಾಗಿ ಇರುತ್ತಿದ್ದವು. ಮರುದಿನ ಬೆಳಗ್ಗೆ ಅಲ್ಲಿಗೆ ಸಮೀಪವಾಗಿರುವ ಜಂತರ್ ಮಂತರ್ ನೋಡು. ಜಂತರ್ ಮಂತರ್ ಹಳೆಯದ ಖಗೋಳ ವಿಜ್ಞಾನದ ಪರಿಶೀಲನಾಲಯ. ಜಂತರ್ ಮಂತರ್ ನೋಡಲು ನಾವು ಹೆಂಗ ಅಲ್ಲಿ ನಾಟಕ ನೋಡಕ್ ಹೋಗ್ತೀವಿ. ಅವ್ರು ನನಗೆ ಜಂತರ್ ಮಂತರ್ ಅಂತ ಅಲ್ಲೊಂದು ನಾಟಕ ಇತ್ತು, ಅದನ್ನು ನೋಡಲು ಹೋದೆವು. ಖಗೋಳ ವಿಜ್ಞಾನದ ಪರಿಶೀಲನಾಲಯ 400-500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರ ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಲವನ್ನು ಅಳೆದು ಪರಿಶೀಲಿಸಿದರು. ಅಲ್ಲಿ 400-500 ವರ್ಷಗಳ ಹಿಂದೆ ಪೂರ್ವದಲ್ಲಿ ಖಗೋಳ ಶಾಸ್ತ್ರಜ್ಞರು ಗುರು, ಗ್ರಹ, ಶುಕ್ರ, ಚಂದ್ರ, ತಾರಾಮಂಡಲವನ್ನು ಅಳೆದು ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳು ನೆಟ್ಟಿದ್ದಾರೆ. ಇಲ್ಲಿ ಚಿತ್ರಗಳಿರುತ್ತೆ, ಅಲ್ಲಿ ವಿಚಿತ್ರವಾದ ಸಾಧನಗಳನ್ನು ಅಲ್ಲಿ ತೂಗಾಕಿದ್ರು. ಇಂಥ 18 ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ. ಇಲ್ಲಿ 18 ವಿಧಗಳ ಸಾಧನ ರಚನೆಗಳಿವೆ. ಇಲ್ಲಿ ಅಂದರೆ 18 ವಿವಿಧ ಸಾಧನಗಳು ವಿಚಿತ್ರ ರಚನೆಗಳಿಂದ ಇಲ್ಲಿ ಕೂಡಿವೆ. ಬೆಳಿಗ್ಗೆ ಅಳೆಯುವುದಕ್ಕೆ, ಪ್ರತಿಯೊಂದು ತಿಂಗಳಿನಲ್ಲಿ ಸೂರ್ಯ ನಕ್ಷತ್ರಗಳ ಗಟ್ಟಿ ಪರಿಶೀಲಿಸುವುದಕ್ಕೆ, ಮುಂದೆಲ್ಲ ಅವಸರದ ಊಟ ಅಂದ್ರೆ ಅವಸರದಿಂದ ಊಟ ಮಾಡಿಕೊಂಡು ಹೊರಡಕ್ಕೆ ಪ್ರಾರಂಭಿಸಿದ್ರು. ನಾವು ಧಾವಿಸಿ ಬರುವುದರೊಳಗಾಗಿ ದಿಲ್ಲಿಗೆ ಹೋಗುವ ರೈಲು ಬಂಡಿ ಬಂದಿತ್ತು. ಅವ್ರ ಹೊರಟಿಗೆ ರೈಲು ಬಂಡಿ ಬಂದಿತ್ತು. ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿ, ಅಂದ್ರೆ ಅವರು ಮಿತ್ರ ರೈಗಳಿಗೆ ನಾವು ಓದ್ತೀವಿ ವಂದನೆಗಳನ್ನು ಸಲ್ಲಿಸಿ ಬಂಡಿಯನ್ನೇರಿದರು. ದಿನ ಹಾಸಿಗೆ ಬಿಸಿದೆವು. ನಮಗೆ ಬೆಳಗಾದದ್ದೇ ಜೈಲನ್ನು ಸಮೀಪಿಸಿದಾಗ ಅಲ್ಲಿ ಅವರು ಹೋದ್ರು. ರಾತ್ರಿ ಬೆಳಗ್ಗೆ ಅಲ್ಲಿ ಸಮೀಪವಾಗಿತ್ತು. ಧನ್ಯವಾದಗಳು.